ಹುಕ್ಕೇರಿ ತಾಲೂಕಿನ ಸಮಗ್ರ ನೀರಾವರಿಗಾಗಿ ನಡೆದಿರತಕ್ಕಂತ ಹೋರಾಟದ 2ನೇ ದಿನಕ್ಕೆ ನಿಮ್ಮ ಹೋರಾಟಕ್ಕೆ ಬೆಂಬಲ ಕೊಡಲಿಕ್ಕೆ ಈ ನಾಡು ಕಂಡ ಅಪರೂಪದ ಪರಮ ಪೂಜ್ಯರು ಶ್ರೀಮನ್ ನಿರಂಜನ ಪಣವ ಸ್ವರೂಪಿ ಶ್ರೀಮನ್ ನಿರಂಜನ ಜಗದ್ಗುರು ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಿಡಸೋಶಿ ಇವರು ಬೆಂಬಲ ಕೊಡ್ಲಿಕ್ಕೆ ಬಂದಾರ. ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಮಾಡಿಕೊಂಡು ಈ ಪರಮ ಪೂಜ್ಯರ ಬಗ್ಗೆ ಒಂದು ಮಾತನ್ನು ಹೇಳಬೇಕು. ಗುರ್ಲಾಪುರದಲ್ಲಿ ಚುನಪ್ಪ ಪೂಜಾರಿ ಅವರ ನೇತೃತ್ವದೊಳಗ 16 ಲಕ್ಷ ಜನ ಸೇರಿ ಕಬ್ಬು ಬೆಳೆಗಾರರ ಹೋರಾಟ ನಡೆದಾಗ 5ನೇ ದಿನಕ್ಕೆ ಬಂದು ಹೋರಾಟಕ್ಕೆ 3 ಗಂಟೆಗಳ ಕಾಲ ರಸ್ತೆ ಮೇಲೆ ಕುಂತು ಇಡೀ ನಾಡಿನ ಅನ್ನದಾತರಿಗೆ ಬೆಂಬಲ ಕೊಟ್ಟಾರ. ಇನ್ನೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಮಹಾತ್ಮರನ್ನು ಸ್ವಾಗತ ಮಾಡ್ಕೋರಿ. ಅದೇ ರೀತಿಯಾಗಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಬಸವ ಮಹಾಸ್ವಾಮಿಗಳು ವೀರಕ್ತ ಮಠ ಹುಕ್ಕೇರಿ ಈ ಪರಮ ಪೂಜ್ಯರು ಕೂಡ ನಿಮ್ಮ ಹೋರಾಟಕ್ಕೆ ಬೆಂಬಲಾರ್ಥವಾಗಿ ಬಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಾರ. ತಾವೆಲ್ಲ ಜೋರಾದ ಚಪ್ಪಾಳೆ ಮೂಲಕ ಆ ಮಹಾತ್ಮರನ್ನು ಕೂಡ ಸ್ವಾಗತ ಮಾಡಿಕೊಡ್ರಿ. ನಿನ್ನೆ ಕೂಡ ಬಂದು ಈ ಜಿಲ್ಲೆಯ ರಾಜಕಾರಣಿಗಳಿಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟು ಹೋರಾಟಕ್ಕೆ ಬೆಂಬಲವಾಗಿ ಬಂದು ಹೋರಾಟವನ್ನ ಲಘು ಬಗೆಯಿಂದ ಮುಗಿಸ್ರಿ, ಹುಕ್ಕೇರಿ ತಾಲೂಕಿನ ಸಮಸ್ತ ಜನತೆಗೆ ನೀರನ್ನ ಮಾಡಿಕೊಡ್ರಿ ಅಂತೇಳಿ ತಮ್ಮ ನೇರ ದಿಟ್ಟ ಮಾತುಗಳಿಂದ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥ ಈ ನಾಡು ಕಂಡ ಅಪರೂಪದ ಪರಮ ಪೂಜ್ಯರು ಬಸವ ತತ್ವದ ಗಟ್ಟಿ ಧ್ವನಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧ ಬಸವ ಮಹಾಸ್ವಾಮಿಗಳು ಇವತ್ತು ಕೂಡ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತ ಮಾಡಿಕೊಡ್ರಿ. ಗದಗ ಜಿಲ್ಲೆಯಿಂದ ಗದಗ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ವಿಜಯ್ ಕುಮಾರ್ ಸುಂಕದವರು ಕೂಡ ಬಂದಾರ. ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಕೂಡ ಸ್ವಾಗತ ಮಾಡಿಕೊಡ್ರಿ. ಇನ್ನೋರ್ವ ಗದಗ ಜಿಲ್ಲೆಯಿಂದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬಸಯ್ಯ ಗುಡ್ಡಿಮಠ ಅವರು ಬಂದಾರ. ಅವ್ರನ್ನು ಕೂಡ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡಿಕೊಡ್ರಿ. ರಾಮದುರ್ಗ ತಾಲೂಕಿನ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಜಗದೀಶ್ ಅವರು ಕೂಡ ಬಂದಾರ. ಜೋರಾದ ಚಪ್ಪಾಳೆ ಮೂಲಕ ಅವ್ರನ್ನು ಕೂಡ ಸ್ವಾಗತ ಮಾಡಿಕೊಡ್ರಿ. ನಮ್ಮ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಸಂಚಾಲಕರು ಆತ್ಮೀಯರಾಗಿರ್ತಕ್ಕಂಥ ಶಿವಾನಂದ್ ಅವರು ಬಂದಾರ, ದೊಡ್ಡವಾಡವ್ರು. ಅವರು ಕೂಡ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡಿಕೊಡ್ರಿ. ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಜಿಲ್ಲಾ ಮುಖಂಡರು, ರಾಜ್ಯ ಮುಖಂಡರು, ತಾಲೂಕು ಮುಖಂಡರು, ನಮ್ಮ ಹೆಸರು ತಗೊಂಡಿಲ್ಲ ಅನ್ಬೇಡ್ರಿ. ಇದು ನಿಮ್ಮ ಹೋರಾಟ, ನಿಮ್ಮ ನೇತೃತ್ವ. ಇನ್ನೊಬ್ರು ಬಂದಾರ, ಇದು ಹುಲಿ ಜಗಳ ತೆಗೆದು ಸ್ವಾಗತ ಮಾಡ್ಕೋತೀನ್ರ. ನಮ್ಮ ಅಪ್ಪಗಳನ್ನ ಬಿಟ್ಟರೆ ನಡೀತದ. ನಮ್ಮ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜೀವ್ ಪವಾರ್ ಅವರು ಬಂದಾರ. ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡ್ಕೋರಿ. ಜಿಲ್ಲಾದಾಗ ರಾಜಕಾರಣಿಗಳನ್ನ ಸಂಭಾಳಿಸಬಹುದು, ರಾಜೀವ್ ಪವಾರ್ನ ಸಂಭಾಳಿಸೋದು ಬಹಳ ಬೇರೆ ಅದ. ಮರ್ತೀವಿ ಅಂದ್ರೆ ಜಗಳನ ಚೋಣಪ್ಪನ ನನ್ನ ಹೋಗೋದು ಮನೆಗೆ ಅವ ಸ್ವಾಗತ ಮಾಡಿವ್ರೆ. ಮಾತಾಡ್ತೀರಿ? ಎಸ್, ಒಂದು ಸಂದೇಶ ಕೊಡ್ತೀವಿ. ಅಧ್ಯಕ್ಷರ, ರಾಜಕಾರಣಿಗಳು ಮಹಾತ್ಮರು ಯಾವಾಗ ಬೇಕಾದಾಗ ಬರ್ಬೋದು, ಯಾವಾಗ ಬೇಕಾದಾಗ ಆಶೀರ್ವಾದ ಮಾಡಬಹುದು. ಅವ್ರು ಯಾವಾಗ ಬೇಕಾದಾಗ ಹೋಗಿ ಮತ್ತೆ ನಮ್ಮ ಕಡೆ ಬಂದು ಆಶೀರ್ವಾದ ಮಾಡಬಹುದು. ಆದ್ರ ಯಾವುದೇ ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಜೆಡಿಎಸ್ ಇರ್ಲಿ, ರಾಜಕಾರಣಿಗಳು ಬರೋದಾದ್ರ 10 ನಿಮಿಷ ಅಲ್ಲಿ ಇವಾಗ ಬೇಕಾದ್ರೆ ಆ ಕಡೆ ಕುಂತು ವಿಚಾರ ಮಾಡ್ಕೊಂಡು ಬರ್ರಿ ನಮ್ಮ ಹೋರಾಟದ ವೇದಿಕೆಗೆ. ಒಂದ್ ಸಾರಿ ಬಂದ್ರಿ ಅಂದ್ರ ಬಂದ ಸುಮ್ಮನೆ ಏನಾರೇ ಮೈಕ್ ತಗೊಳ್ಳೋದು, ಮಾತಾಡೋದು ಹೋಗಿ ಬಿಡಂಗಿಲ್ಲ. ಸಾಯಂಕಾಲ ಮಠ ನಮ್ಮ ಹೋರಾಟ ಮುಗಿ ತನಕ ಕುಂಡ್ರಂಗಿದ್ರೆ ಅಷ್ಟ ಬರುವುದು. ಯಾವ MLA ಇರ್ಲಿ, MP ಇರ್ಲಿ, ಸಚಿವ ಇರ್ಲಿ, ಏನ್ ನಮಗ ಸಂಬಂಧ ಇಲ್ಲ. ನಮ್ಮದು ರೈತರ ಹೋರಾಟ. ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯಾತೀತವಾಗಿ ಹಳ್ಳಿಗಳೊಳಗ ತಾಯಂದ್ರು ರೊಟ್ಟಿ ಕೊಟ್ಟಾರ, ಅನ್ನ ಕೊಟ್ಟಾರ, ಅಕ್ಕಿ ಕೊಟ್ಟಾರ, ರೈತರು ಪಟ್ಟಿ ಮಾಡಿ ರೊಕ್ಕ ಕೊಡಾಕತ್ತಾರ. ಯಾವ ರಾಜಕಾರಣಿದ 10 ರೂಪಾಯಿ ನಾವು ತಗೊಂಡಿಲ್ಲ. ಯಾರ್ದು ನಮಗ ಸಂಬಂಧ ಇಲ್ಲ. ಬರೋದಾದ್ರ ಬಂದು ಕೂತು ಮೈಕ್ ತಗೊಳ್ಳೋದು, ಮಾತಾಡೋದು ಹೋಗುವಂಗಿಲ್ಲ. ಯಾಕ್ರಿಪ್ಪ, ಸರಿ ಐತಿಲ್ಲ? ನಮ್ಮ ರೈತರು ಯಾವಾಗ ಬೇಕಾದಾಗ ಬರ್ಲಿ. ನಮಗ ಆಶೀರ್ವಾದ ಮಾಡುವ ಸಲುವಾಗಿ ಮಠದ ಪೀಠವನ್ನ ಬಿಟ್ಟು ಇವತ್ತು ನಡು ರಸ್ತೆ ಮಧ್ಯದೊಳಗ ಜನ ಇದ್ರ, ರೈತರಿದ್ರ, ನಮ್ಮ ಮಠ ಅನ್ನೋ ಭಾವನೆಯಿಂದ ತ್ರಿಮೂರ್ತಿ ಮಹಾಪೂಜ್ಯರು ಬಂದಾರ. ಅವ್ರು ಯಾವಾಗ ಬೇಕಾದಾಗ ಬರ್ಲಿ, ಯಾವಾಗ ಬೇಕಾದಾಗ ಆಶೀರ್ವಾದ ಮಾಡ್ಲಿ, ಅವ್ರಿಗೆ ಮುಕ್ತ ಅವಕಾಶ ಅದ. ಆದ್ರ ರಾಜಕಾರಣಿಗಳಿಗೆ ಹಂಗಿಲ್ಲ. ನೀವೆಲ್ಲರೇ ಬಂದ ರಾಜಕಾರಣ ಮಾತಾಡೋದಾದ್ರ ನಮ್ಮ ವೇದಿಕೆಗೆ ಬರಂಗಿಲ್ಲ. ನಿಮ್ಮ ರಾಜಕಾರಣ ವೇದಿಕೆ ಮ್ಯಾಗ ನೀವು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅಲ್ಲೇ ಬೈಕೊಳ್ಳೋದು. ಇಲ್ಲಿ ಬರೋದಾರ ಬರೀ ರೈತರದ್ದು ಮಾತಾಡೋದು, ನೀರಾವರಿ ಮಾತಾಡೋದು, ಡ್ಯಾಮ್ ಮಾತಾಡೋದು, ಸಮಗ್ರ ಹುಕ್ಕೇರಿ ನೀರಾವರಿ ಈ ವಿಷಯ ಬಿಟ್ಟು ಬೇರೆ ಮಾತಾಡಂಗಿಲ್ಲ. ನಿಮ್ಮ ಟೀಕಾ ಏನ್ರಿ ಇದ್ರ ವಿಧಾನಸೌಧದೊಳಗೆ ಇಲ್ಲಿ ಅಲ್ಲ. ನಾ ಹೇಳುವ ಮಾಚರ ನೀರ್ ಕಾರ ಆಗಬಹುದು. ನಾವು ಹೋರಾಟ ಹೆಂಗ ತಗೊಳ್ತೀವಿ ಅಂದ್ರೆ ಎಲ್ಲರೂ ಹುಕ್ಕೇರಿ ತಾಲೂಕಿನೊಳಗ ಈ ರಸ್ತೆ ಮ್ಯಾಗ ಚೋಣಪ್ಪ ಪೂಜಾರಿ
ಸಂಜು ಹಾವಣ್ಣ ಅವರು, ನಾಗರಾಜ್ ಹಾದಿಮನಿ ಎಲ್ಲ ರಾಜ್ಯ ಮುಖಂಡರು ಕುಂತಾರ. ಇವತ್ತೇನ್ರ ಯಾರೇ ಬರ್ತಾರ ಮನಿಗೆ ಹೋಗ್ತಾರ ನಿಮ್ ಭಾವನಾ ಇರ್ಬೇಕು. ನಮ್ಮದ ನಂಜುಂಡ ಸ್ವಾಮಿ ತತ್ವದಾಗ ಹೋರಾಟ ಅಂತ ಬಾಳ ಸಾರಿ ಹೇಳ್ತಿರ್ತೀನಿ ನಾ. ನೀವೆಲ್ರೇ ಜಿಲ್ಲಾ ರಾಜಕಾರಣಿಗಳು ಬಾಳ ಅಸಡ್ಡೆ ಮಾಡಾಕತ್ತೀರಿ. ಗುರ್ಲಾಪುರದಿಂದ ನೋಡಾಕತ್ತೀವಿ. ಹಿಂಗ ಮುಂದುವರಿತಂದ್ರ ನಮ್ಮ ಹೊಲದಾಗ ನಮ್ಮ ನೀರು ನಮ್ಮ ಡ್ಯಾಮ್ ಅದ, ನೀರು ತಗೊಂಡು ಬರೋದು ತಮ್ಮ ಬಾಳೋತ್ತಿಲ್ಲ. ಕಾನೂನು ಕೈಗೆ ತಗೋಬಾರ್ದು. ಗಾಂಧಿ ತತ್ವದೊಳಗ, ನಂಜುಂಡ ಸ್ವಾಮಿ ತತ್ವದೊಳಗ, ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ತತ್ವದೊಳಗ ಹೋರಾಟ ಐತಂತ ಹೇಳಿ ಬಸವೇಶ್ವರ ಸರ್ಕಲ್ದೊಳಗ ಶಾಂತ ಕೂತೀವಿ. ಸತ್ತೀರಿ ಜಿಲ್ಲಾದಾಗ ಇಷ್ಟು ಜನ ರಾಜಕಾರಣಿಗಳಿದ್ದೀರಿ. 2 ದಿನ ಆಯ್ತಲ್ಲ, ಬಹಳ ಸಂಸ್ಕಾರಿತವಾಗಿ ವಿನಂತಿ ಮಾಡ್ಕೊಂಡು ಕೇಳಕತ್ತೀವಿ. ಯಾವ್ದಾರೆ ನಿಮ್ಮ ಪಕ್ಷದ ಕಾರ್ಯಕರ್ತಂದ ಮನಿ ಒಳಗೊಂದು ಸಣ್ಣ ನಾಯಿ ಮರಿ ಹುಟ್ರೆ ಹೋಗ್ತಿರಲ್ಲ, ನಾಚಿಕ್ ಬರಂಗಿಲ್ಲ ನಿಮ್ಗೆಲ್ಲ. ರಾಮದುರ್ಗದವ್ರು ಬಂದಾರ, ಗದಗದವ್ರು ಬಂದಾರ, ಧಾರವಾಡದಿಂದ ಬರಾಕತ್ತಾರ, ವಿಜಯಪುರ ಜಿಲ್ಲೆಯಿಂದ ಬರ್ಲಿಕ್ಕತ್ತಾರ. ಮತ್ ನಾ ಭಯಾನ ಏನಂತೀರಿ? ಗುರುಗಳು ಬೈತಾರ. ಗುರುಗಳದ ಭಯಕ್ಕೆ ಏನದೋ, ಒಂದು ಎಕರೆ ಭೂಮಿ ಇಲ್ಲ, ಒಂದು ಕಬ್ಬಿನ ಗಣಿಕಿಲ್ಲ, ನಂದೇನು ಮಠ ಇಲ್ಲ. ಹುಕ್ಕೇರಿ ತಾಲೂಕಿಗೆ ನೀರು ಬಂದ್ರೆ ನನ್ನ ಮನೆಗೆ ಏನೋ ಒಂದು ಗ್ಲಾಸ್ ನೀರಿಗೆ ಬರಂಗಿಲ್ಲ. ನಾಳೆ ಜಿಲ್ಲಾದಾಗ ರಾಜಕಾರಣ ಮಾಡೋರದಿರಿ, ನಾಚಿಕ್ ಬರ್ಬೇಕು ನಿಮ್ಗೆಲ್ಲ. ನಾನು ಓಟ್ ಹಾಕಿನಿ, ಇಲ್ಲಿ ಕುಂತವ್ರು ಎಲ್ಲಾರು ಹಾಕಿರಿ. ಈ ಜಿಲ್ಲಾಕ್ಕೊಬ್ಬ MP ಅದಾರ ಇಲ್ರಿಪ್ಪ? ಚಿಕ್ಕೋಡಿ ಜಿಲ್ಲೆ MP ಅದಾರ. ನಾನು ಮತ ಹಾಕಿನಿ. ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಮತದಾರ ಅದೀನಿ. ನಾನು ಮತ ಹಾಕಿನಿ. ಮತ ಕೇಳುವಾಗ ರಾತ್ರಿ 12, 1 ಗಂಟೆಗೆ ಹಳ್ಳಿ ಮನೆ ಅಡ್ಡಾಡಿರಲ್ಲ. ಬಸವೇಶ್ವರ ಸರ್ಕಲ್ದೊಳಗ ನಿಮಗ ಅನ್ನ ಹಾಕಿ ಜೀವಂತ ಇಟ್ಟಿರ್ತಕ್ಕಂತ ರೈತ ನಡು ಮಧ್ಯ ರಸ್ತೆ ಒಳಗೆ ಕುಂತಾನಲ್ಲ, ಒಂದು ಸ್ವಲ್ಪರೇ ಸ್ವಾಭಿಮಾನ ಬೇಡ? ನೋಡ್ರಿ, 3 ಜನ ಪರಮ ಪೂಜ್ಯರು ಬಂದು ಹುಕ್ಕೇರಿ ತಾಲೂಕಿಗೆ ನೀರಾವರಿ ಆಗ್ತದ ಅಂದಾಗ ರೈತ ಆನಂದ ಇದ್ರ ಮಠ ಆನಂದ ಇರ್ಲಿಕ್ಕೆ ಸಾಧ್ಯದ ಅಂತ ಮಹಾತ್ಮರು ಬಂದಾರ. ಸರ್, ಆ ನೀರಾವರಿ ಅಧಿಕಾರಿಗಳು ಎಲ್ಲಾರು ಬರ್ಬೇಕ್ರೆ. ಮತ್ ನಾವು ಗೌರವ ಕೊಟ್ಟು ರಾತ್ರಿ ಕಳಿಸಿವಿ, ಬಿಟ್ಟು ಕಳಿಸಬಾರ್ದು ಅನ್ನೋದಿತ್ತು. ಪೊಲೀಸ್ ಅಧಿಕಾರಿಗಳಿಗೆ ಗೌರವ ಕೊಟ್ಟು ಅವ್ರನ್ನ ಕಳಿಸಿವಿ. ತಹಸೀಲ್ದಾರ್ ಆದಿಯಾಗಿ ಎಲ್ಲಾರು ಇಲ್ಲಿ ಬರ್ಬೇಕು. ನಿಮಗ ಆಗಂಗಿಲ್ಲ ಅಂದ್ರೆ ಹೇಳ್ರಿ, 20 ನಿಮಿಷದಾಗ ಅವ್ರೆಲ್ಲಾರು ಕರೆಸಿಬಿಡ್ತೀವಿ ನಾವು. ಕರೆಸ್ರಿ ಸರ್ ಅವ್ರನ್ನ, ಎಲ್ಲಾರು ಬರ್ಬೇಕು. ತಹಸೀಲ್ದಾರ್ ಆದಿಯಾಗಿ ಅವರೆಲ್ಲ ನೀರಾವರಿ ಅಧಿಕಾರಿಗಳು ಇಲ್ಲಿ ಬಂದು ಕೊಂಡಿರ್ಬೇಕು. ನಿನ್ನೆ ರೈಟಿಂಗ್ ಒಳಗೆ ಯಾವ್ಯಾವ ಬರೆದು ಕೊಡ್ತಾನಂದ್ರೆ ಅದೆಲ್ಲ ಕೊಡ್ಬೇಕು ಸರ್ ಅವ್ರು. ಇನ್ನ ಮುಂದದ್ರ ಕರೆಸ್ರಿ ಅವ್ರು. ರಾಜಕಾರಣಿಗಳಿಗೆ ನೋಡ್ರಿಪ್ಪ, ಯಾರೇ ಬಂದ್ರ ನಿಮ್ಮ ಅಭಿಮಾನ ಜೈಕಾರ ಇರ್ತಾರ, ಡಬ್ಬಿಯಿಂದ ಹೋಗಿ ಜೈಕಾರ ಹಾಕೋರಿ. ನಮ್ಮ ಮುಂದೆ ಹಾಕಂಗಿಲ್ಲ. ನಿಮಗೆ ಯಾವ ರಾಜಕಾರಣಿ MLA MP ನಿಮಗೆ ಅಭಿಮಾನ ಇದ್ರೆ ಡಬ್ಬಿಯಿಂದ ಹೋಗಿ ಹಾಕರ್ ಜೈಕಾರ ಹಾಕೋರಿ. ನಮ್ಮ ಟವಲ್ ಹಾಕೊಂಡು ನಾವು ಬಂದಾಗ ಯಾವ ಬಂದಾಗ ಜೈ ಅನ್ನೋದಿಲ್ಲ. ಎಲ್ಲಿ ಕುಂತ ಎಲ್ಲೇ ಕೊಂಡ್ರುದ, ಅವ ಸೊಮ್ಮೆ ಇಲ್ಲಿ ಬರುದು ಯಾವ ಇದ್ರು ಕುರ್ಚಿ ಮ್ಯಾಗ ಕೊಂಡ್ರುದು. ನಾವು ಮೈಕ್ ಕೊಟ್ಟಾಗ ಅಟ್ಟ ಮಾತಾಡುದ ತಿಳಿತಿಲ್ಲ. ಇದು ರೈತನ ವೇದಿಕೆ, ರೈತ ದೊಡ್ಡವ. ಮಹಾತ್ಮರಿಗೆ ನಾವು ಪಾದಕ್ ಬಿದ್ದ ಗೌರವ ಕೊಡು ನಮ್ಮ ಸಲುವಾಗಿ ಬಂದಾರ. ರಾಜಕಾರಣಿಗಳಿಗೆ ಹಂಗಿಲ್ಲ. ಇಲ್ಲಿ ಪ್ರತಿಯೊಬ್ಬ ರೈತ ಮುಖಂಡರು ಅದಾರ, ಅವ್ರು ಮಾತಾಡ್ತಾರ. ಅವ್ರು ಇದಕ್ಕೆ ಇದೆ. ಕಾಯಿಪಲ್ಲೆ ಮಾರವ ಮ್ಯಾಗ ಬಂದ್ಕೊಂಡ್ರಿ, ಹಾಲು ಮಾರವ ಮ್ಯಾಗ ಬಂದ್ಕೊಂಡ್ರಿ, ಹೊಲದಾಗ ದುಡಿಯವ ಮ್ಯಾಗ ಬಂದ್ಕೊಂಡ್ರಿ. ಹಳ್ಳಿ ಅಡ್ಡಾಡಿ ಹುಕ್ಕೇರಿ ತಾಲೂಕಿನ ನೀರಾವರಿಗಾಗಿ ಯಾರು ಸಂಘಟನೆ ಮಾಡಿರಲ್ಲ ಅವ್ರ ಮ್ಯಾಗ ಬಂದ್ಕೊಂಡ್ರಿ. ನಾವು ಸುಮ್ ಮಹಾತ್ಮರು ಬಂದಾರ ಅದ್ ಕುರ್ಚಿ ಹಾಕಿವ್, ಮತ್ತ ಸುಮ್ ಚುನಾವಣೆ ಹಾಕಿನ ಕುರ್ಚಿ ತೆಗಿ ತಳ ಕುಣಿಸು ನಂದಿನ. 40-50 ವರ್ಷ ರಾಜಕಾರಣ ಮಾಡಿದ್ರು ಸಹಿತ ಈ ತಾಲೂಕಿಗೆ ನೀರಾವರಿ ಬಂದಿಲ್ಲ ಅಂತಂದಾಗ ಬರೀ ಕೊಡ್ರಿ. ತಮ್ಮ ನೀವು ಟವಲ್ ಹಾಕೊಂಡವ್ರು ಸರಿ ಇಲ್ಲ, ಈ ಕಡೆ ಸರದ್ ಬಿಡ್ರಿ. ಈ ಕಡೆ ಈ ಕೊಡ್ರಿ ತಮ್ಮನಿ. ನಾಗರಾಜ್ ಅವ್ರು ಕೊಡ್ಲ ಇದ್ರೆ ದೇಸಾಯಿ ಅವ್ರು ಕೊಡ್ರಿ. ನೀವ್ಯಾಕೆ ಕೊಡ್ಲ ಕೊಡ್ರಿ. ನೀವೆಲ್ಲ ಸರಿ ಸರ್, ಈ ಕಡೆ ನೀವೆಲ್ಲಾರು ಸರದ್ ಬಿಡ್ರಿ. ಈ ಕಡೆ ಕೊಡ್ರಿ. ಸಂಜು ಅವ್ರು, ಸಂಜು ಹವನ್ ಅವ್ರ, ಅವ್ರೆಲ್ಲಾರು ಸರ್ ನೀವು ಕೆಳಗೆ ಕೊಡ್ರಿ. ಅಲ್ಲಿ ಕುರ್ಚಿ ಮ್ಯಾಗ ಸರ್ ಎಲ್ಲಾರು
ಸರಿ ಕೆಳಗ್ ಕೊಡ್ರಿ, ಈ ಕಡೆ ಮುಂದ್ ಬಂದ್ ಕೊಡ್ರಿ, ಇಲ್ಲಾಂದ್ರೆ ಹಿಂದ್ ಸರದ್ ಬಿಡ್ರಿ, ಅಲ್ಲಿ ಹಿಂದ್ ಕನ್ಸಂಗಿಲ್ಲ, ಸರದ್ ಬಿಡ್ರಿ, ಸರದ್ ಬಿಡ್ರಿ, ಎಲ್ಲಾರು ಸರದ್ ಬಿಡ್ರಿ. ನಿಮ್ಮ ಹೋರಾಟದ ವೇದಿಕೆಗೆ ಹುಕ್ಕೇರಿ ತಾಲೂಕಿನ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಿಖಿಲ್ ಕತ್ತಿಯವರು ಬಂದಾರ. ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಮಾಡಿಕೊಡ್ರಿ. ಈಗ ಈ ಹೋರಾಟವನ್ನು ಉದ್ದೇಶಿಸಿ ನಮ್ಮ ಮಾತಾಡ್ತೀರಿ ರಾಮದುರ್ಗ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಜಗದೀಶ್ ದೇವರೆಡ್ಡಿ ಅವರು ಮಾತನಾಡ್ಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಬರೀ ಮಾತನಾಡ್ತಾರೆ. ಹುಕ್ಕೇರಿ ತಾಲೂಕಿನ ನೀರಾವರಿ ವೇದಿಕೆಯ ಮೇಲೆ ಆಸೀನರಾದಂಥ ಪರಮ ಪೂಜ್ಯ ರೈತ ಸಂಘದ ಗೌರವ ಅಧ್ಯಕ್ಷರಾದಂಥ ಶಶಿಕಾಂತ್ ಗುರುಜಿ ಪಾದಗಳಿಗೆ ನಮಸ್ಕರಿಸಿ, ಈ ವೇದಿಕೆಯಲ್ಲಿ ಆಸೀನರಾದಂಥ ಪರಮ ಪೂಜ್ಯ ತ್ರಿಮೂರ್ತಿ ಅಪ್ಪನವರ ಪಾದಗಳಿಗೆ ನಮಸ್ಕರಿಸಿ, ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಚೂನಪ್ಪನ ಪೂಜಾರಿ ಅವರೇ, ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ನಿಖಿಲಣ್ಣ ಕತ್ತಿಯವರೇ, ರಾಜ್ಯ ರೈತ ಸಂಘದ ರಾಜ್ಯ ಪದಾಧಿಕಾರಿಗಳೇ, ಜಿಲ್ಲಾ ಪದಾಧಿಕಾರಿಗಳೇ ಹಾಗೂ ಎಲ್ಲ ತಾಲೂಕಿನ ಅಧ್ಯಕ್ಷರೇ ಮತ್ತು ಯಾವತ್ತು ತಾಯಂದಿರಿ, ರೈತ ಬಂಧುಗಳೇ, ಇವತ್ತು ನಾವು ಯಾವ ಒಂದು ವಿಷಯಕ್ಕೆ ಹೋರಾಟ ಮಾಡಕ್ ಹತ್ತೀವಂತ ಅನ್ನೋ ವಿಷಯ ಕೇಳಿದ್ರೆ ಮೊದಲು ನಾಚಿಕ್ ಬರ್ತದ. ಯಾಕಂತಂದ್ರ ನಾನು ಸನ್ಮಾನ್ಯ ಎಲ್ಲ ಪಕ್ಷಾತೀತ ನಾಯಕರಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ಮತ್ತ ಈ ತಾಲೂಕಿನ ಜನಪ್ರಿಯ ಕುಟುಂಬ ಸನ್ಮಾನ್ಯ ನಿಖಿಲಣ್ಣ ಕತ್ತಿಯವರ ಕುಟುಂಬ ಅಂತಂದ್ರ ಈ ಜಿಲ್ಲೆ ಒಳಗಷ್ಟೇ ಅಲ್ಲ, ಈ ರಾಜ್ಯದೊಳಗ ಅದಕ್ಕೆ ಕಿಮ್ಮತ್ ಅದ ಅವ್ರಿಗೆ. ಅಂತವ್ರ ಕ್ಷೇತ್ರದೊಳಗೆ ಇವತ್ತ ಇಂಥ ಪರಿಸ್ಥಿತಿ ಐತಿ ಅಂತಂದ್ರ ನಮಗೂ ನಂಬಕ್ ಆಗ್ಲಿಲ್ಲ. ಅದಕ್ಕ ಸನ್ಮಾನ್ಯ ನಿಖಿಲಣ್ಣ ಕತ್ತಿಯವರಿಗೂ ಆತು, ಮತ್ತ ಇದೇ ಜಿಲ್ಲೆಯ ಪ್ರತಿಷ್ಠಿತ ಕುಟುಂಬ ಅಂತ ಏನ ಜಾರಕಿಹೊಳಿ ಸಾಹೇಬರ ಕುಟುಂಬ, ಅವರು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು. ಯಾಕೆ ನೀವು ಈ ತರ ಮಾಡ್ತೀರಿ? ನಮಗ ಅನಿಸ್ತದ ಹಿಂದ ಬ್ರಿಟಿಷರ ಪಾಡ, ನೀವು ಅದಕ್ಕಿಂತ ಕೆಟ್ಟ ಅಂತ ಹೇಳಿ. ಯಾಕಂತಂದ್ರ ಸನ್ಮಾನ್ಯರಲ್ಲಿ ನೀವು 8 ಸಾರಿ ಸುಮಾರು 8 ಸಾರಿ ಈ ಕ್ಷೇತ್ರವನ್ನು ಆಳಿದಿರಿ. ಜಾರಕಿಹೊಳಿ ಕುಟುಂಬ ಕೂಡ ಸುಮಾರು 7-8 ಸಾರಿ ಜಿಲ್ಲೆಯನ್ನ ಆಳ್ಯದ. ರಾಜ್ಯದಲ್ಲಿ ಒಂದು ಪ್ರತಿಷ್ಠಿತ ಕುಟುಂಬ. ರಾಜ್ಯದ ರಾಜಕಾರಣವನ್ನ ಬದಲಿ ಮಾಡುವಂತ ತಾಕತ್ತು ನಿಮ್ಮಲ್ಲಿ ಐತೆ ಅಂದ್ರ ಈ ಕ್ಷೇತ್ರದ ರೈತರ ಅನ್ನದಾತರವನ್ನ ಅಳನನ್ನ ಕೇಳುವಷ್ಟು ನಿಮ್ಮಲ್ಲಿ ಸಾಮಾನ್ಯ ಜ್ಞಾನ ಇಲ್ಲ ಅಂತಂದ್ರೆ ನಾವು ನಿಮ್ಗೆ ಏನಂತ ಕರಿಬೇಕು? ಯಾಕಂತಂದ್ರ ಬಂಧುಗಳೇ ಅನಿಸ್ಬಹುದು, ಯಾಕೆ ನಮ್ಮ ರೈತರು ಈ ಉತ್ತರ ಮಾತಾಡಕತ್ಯಾರ ಅಂತ ಹೇಳಿ. ಬಂಧುಗಳೇ, ಬೆಳಗಾವಿ ಜಿಲ್ಲೆಗೆ ಒಂದು ಇತಿಹಾಸ ಐತಿ. ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲೇನ ಬೆಳಗಾವಿಗೆ ಇತಿಹಾಸ ಐತಿ. ಯಾಕಂತಂದ್ರ ಈ ದೇಶಕ್ಕ ಸ್ವತಂತ್ರ ತಂದು ಕೊಟ್ಟಂತ ಗಾಂಧೀಜಿಯವರು 1924 ಒಂದು ಅಧಿವೇಶನ ಮಾಡಿದಂತ ಇತಿಹಾಸ ಇರ್ತಕ್ಕಂತ ಜಿಲ್ಲೆ ನಮ್ಮ ಬೆಳಗಾವಿ ಜಿಲ್ಲೆ. ಬಂಧುಗಳೇ, ನೀವು ಈ ಕ್ಷೇತ್ರ ಅಂತ ಅಷ್ಟೇ ಅನ್ನಕ್ ಹೋಗ್ಬೇಡ್ರಿ. ನಾವು ಪರಮ ಪೂಜ್ಯರಿಗೆ, ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂತ ಚುನಪ್ಪ ಪೂಜಾರಿ ಅವರಿಗೆ ರಾಮದುರ್ಗ ತಾಲೂಕಿನ ಹಣೆ ಬರನು ಹಿಂಗ ಐತಿ. ನಾಳೆ ರಾಮದುರ್ಗ ತಾಲೂಕಿನೊಳಗ ಇದೇ ಬರ್ತಕ್ಕಂತ 25ನೇ ತಾರೀಕಿಗೆ ಇದೇ ನೀರಾವರಿ ವಿಷಯವಾಗಿ ಶ್ರೀ ಗೊಡ್ಜಿ ವೀರಭದ್ರೇಶ್ವರ ದೇವಸ್ಥಾನದಿಂದ ಸಾಲಹಳ್ಳಿಯವರೆಗೆ
ಪಾದಯಾತ್ರೆಯ ಮೂಲಕ ನಾವು ಕೂಡ ನೀರಾವರಿ ಹೋರಾಟವನ್ನ ಮಾಡ್ಲಿಕ್ಕೆ ಹತ್ತಿದೀವಿ. ಇಲ್ಲಿಂದ ತಾವು ಕೂಡ ಅಲ್ಲಿಗೆ ಬರಬೇಕು, ನಮಗೆ ಆಶೀರ್ವಾದ ಮಾಡ್ಬೇಕಂತ ಕೇಳಲಿಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಸನ್ಮಾನ್ಯರಲ್ಲಿ, ಪಕ್ಷಾತೀತ ನಾಯಕರಲ್ಲಿ ನಾನೊಂದು ಮನವಿಯನ್ನು ಮಾಡ್ತೀನಿ. ನೀಗಿರ ನಮ್ಮನ್ನ ಆಳು ಶಕ್ತಿ ಇದ್ರ ರಾಜಕಾರಣ ಮಾಡ್ರಿ, ಇಲ್ಲ ಅಂದ್ರ ರಾಜೀನಾಮೆ ಕೊಡ್ರಿ. ನಮ್ಮ ರೈತ ಸಂಘದವ್ರು ನಾವು ರಾಜಕಾರಣ ಮಾಡ್ತೀವಿ. ಯಾಕಂತಂದ್ರ ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮನ್ನ ಆಳಕ್ ಹತ್ತಿದ್ರ ಅಂದ್ರೂ ಕೂಡ ನೀವು ನಮ್ಮ ರಾಜಾರನ. ರಾಜ್ಯದ ಈ ರಾಜಕಾರಣ ಮಾಡುವಂತ ನೀವು ರಾಜಾರ ಏನದೀರಿ, ಪ್ರಜೆಗಳಿಗೆ ಏನು ಬೇಕು ಬೇಡ ಗೊತ್ತಿಲ್ಲ ನಿಮ್ಗ. ಯಾರ ವ್ಯಾಪಾರ ಮಾಡುವಂತವ್ರು, ಯಾರ ದುಡ್ದ ಏನೋ ಮನಿ ಬಾಳೆ ಮಾಡಿ 4 ದುಡ್ಡು ಮಾಡ್ಕೊಂಡಂತವ್ರು ವ್ಯತ್ಯಾಸ ಕಾಣಕತ್ತೈತಿ ಅಂತಂದ್ರ ದಾಳಿ ಮಾಡಿಸ್ತೀರಿ. ಆದ್ರೆ ಈ ನಾಡಿಗೆ ಅನ್ನ ಹಾಕುವಂತ ರೈತರಿಗೆ ಅನ್ನ ಬೇಕಂತಂದ್ರ, ಅದನ್ನ ಬೆಳಿಲಿಕ್ಕೆ ನೀರು ಬೇಕಂತಂದ್ರ ಅದು ಗೊತ್ತಿಲ್ಲ ಅಂತಂದ್ರ ಏನು ವಿಪರ್ಯಾಸದ ಸಂಗತಿ. ಅದಕ್ಕೆ ಬಂಧುಗಳೇ, ಸನ್ಮಾನ್ಯ ಶಾಸಕರಲ್ಲಿ, ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರಲ್ಲಿ ನಿಮಗೇನಾದ್ರೂ ತಾಕತ್ತೈತಿ ಅಂತಂದ್ರ ಈ ನೀರಾವರಿ ಮಾಡಿ ತೋರಿಸ್ರಿ, ಈ ವೇದಿಕೆ ಒಳಗೆ ನಮಗ ಮಾತು ಕೊಟ್ಟು ಹೋಗ್ರಿ. ಇಲ್ಲ ಅಂತಂದ್ರ ನಾನು ಕಠೋರವಾಗಿ ಮಾತಾಡ್ತೀನಿ, ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ಬಂಧುಗಳೇ, ನಮ್ಮ ನಾಯಕರು ನಮ್ಮ ಹೆಮ್ಮೆ, ನನಗೆ ಹೆಮ್ಮೆ ಐತಿ. ಆದ್ರ ಇವತ್ತ ಈ ವೇದಿಕೆ ಒಳಗ ಹೆಂಗ ನಿಖಿಲನ್ನ ಕತ್ತಿ ಅವ್ರು ಬಂದಾರಲ್ಲ, ಹಂಗ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರು ಇಲ್ಲಿಗೆ ಬರಬೇಕಾ ಈ ವೇದಿಕೆ ಒಳಗ ಸಾಯಂಕಾಲದ ಮಟ್ಟ ಟೈಮ್ ಕೊಡ್ತೀವಿ ನಾವು. ಪರಮ ಪೂಜ್ಯರದಾರ, ಬುದ್ಧಿಜೀವಿಗಳದಾರ. ನಮ್ಮ ನಾಯಕರು ಒಂದು ನಿರ್ಧಾರಕ್ಕೆ ಬರೋಕ್ಕಿಂತ ಪೂರ್ವದಾಗ ತಾವು ಒಂದು ನಿರ್ಧಾರಕ್ಕೆ ಬಂದ ಅದು 1,000 ಆಗ್ತದೋ, 1,000 ಕೋಟಿ ಆಗ್ತದೋ, 2,000 ಕೋಟಿ ಆಗ್ತದೋ, ಅದನ್ನ ನೀವು ಘೋಷಣೆ ಮಾಡಿ ಈ ನೀರಾವರಿಯನ್ನ ಮಾಡ್ತೀವಿ ಅಂತ ಶಬ್ದ ಮಾಡಿ ನಾವು ನಿಮ್ಗೆ ಹೆಗಲು ಕೊಟ್ಟ ನಾವು ಇಲ್ಲಿರ್ತೀವಿ ಅಂತ ಹೇಳ್ತಾ ಇದ್ದೀನಿ ಬಂಧುಗಳೇ. ಅದಕ್ಕ ನಾನು ಕೇಳ್ಕೊಳ್ಳೋದಿಷ್ಟೇ, ನೀವು ನಮಗ ನೀರು ಕೊಡ್ರಿ, ನಮಗ ವ್ಯವಸ್ಥಿತವಾಗಿ APMC ಮಾರ್ಕೆಟ್ ಕೊಡ್ರಿ. ಅಲ್ಲ ಹೆಂಗದ ಅಂತ ನಮ್ಮ ದೇಶದ ಪರಿಸ್ಥಿತಿ, ಕಾಲಾಗ ಹಾಕೋಲು ಚಪ್ಪಲನ್ನ AC ರೂಮ್ನಾಗ ಇಟ್ಟು ಮಾರುವಂತ ವ್ಯವಸ್ಥೆ ಐತಿ. ಹೊಟ್ಟಿಗೆ ಅನ್ನ ತಿಂತೀವಿ, ಕಾಯಿಪಲ್ಲೆ, ಜ್ವಾಳ, ಕಾಳ ಎಲ್ಲ ಬೀದಿ ಒಳಗಿಟ್ಟು ಮಾರುವಂತ ಪರಿಸ್ಥಿತಿ ಐತಿ. ಸನ್ಮಾನ್ಯ ರೈತ ಬಂಧುಗಳೇ, ಈ ದೇಶದ ನಾಗರಿಕರಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ, ಅರ್ಥ ಮಾಡ್ಕೋರಿ, ಇನ್ನೂ ನಮ್ಮ ದೇಶ ಎಲ್ಲೈತಿ ಅಂತ ಹೇಳಿ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇಡೀ ಜಗತ್ತನ್ನ ಸುತ್ತಾರ, ಆದ್ರೆ ದೇಶದೊಳಗಿರ್ತಕ್ಕಂಥ ಅರ್ಥ ಆಗಂಗಿಲ್ಲ. ರಾಜ್ಯದ ಮುಖ್ಯಮಂತ್ರಿ ಅವ್ರಿಗೆ ಅರ್ಥ ಆಗಂಗಿಲ್ಲ. ಏನ್ ಮಾಡಾಕತ್ತೀರಿ ನೀವು? ಇಡೀ ನಾಡಿಗೆ ಅನ್ನ ಹಾಕುವಂತ ರೈತನಿಗೆ ಅವನಿಗೆ ಉಪಕರಣಗಳು ಏನ್ ಬೇಕು, ವ್ಯವಸ್ಥೆ, ಅಗ್ರಿಕಲ್ಚರ್ ಮಾಡ್ಲಿಕ್ಕ, ಹಾರ್ಟಿಕಲ್ಚರ್ ಮಾಡ್ಲಿಕ್ಕೆ ಅವನಿಗೆ ಏನ್ ಬೇಕು, ಅವನಿಗೆ ನೀರಾವರಿ ವ್ಯವಸ್ಥೆ ಹೆಂಗ, ವ್ಯವಸ್ಥಿತವಾದ ಕರೆಂಟ್ ಹೆಂಗ, ಮಾರ್ಕೆಟ್ ಹೆಂಗ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳುವಂತ ಸ್ಥಿತಿ ಒಳಗಿರ್ಲಿಕ್ಕಂದ್ರೆ ನೀವೇ ಸರ್ಕಾರ ನಡೆಸ್ತೀರಿ. ರಾಜೀನಾಮೆ ಕೊಡ್ರಿ. ಇವತ್ತು ಬಿಜೆಪಿ ಅವರು ಒಂಥರ ನಾಟಕ ಮಾಡ್ತೀರಿ, ಕಾಂಗ್ರೆಸ್ ಅವರು ಒಂಥರ ನಾಟಕ ಮಾಡ್ತೀರಿ, JDS ಅವರು ಒಂಥರ ನಾಟಕ ಮಾಡ್ತೀರಿ. ಅದಕ್ಕೆ ಬಂಧುಗಳೇ, ನೀವು ಬದಲಾಗ್ಬೇಕು. ನೀವು ಈ ತರ ಬೀದಿ ಒಳಗೆ ಕುಂಡ್ರಬಾರ್ದಂದ್ರ ಪ್ರಜ್ಞಾವಂತ ನಾಗರಿಕರದಿರಿ, ಮತದಾರ ಪ್ರಭುಗಳದಿರಿ. ನೀವು ನಮ್ಮ ನಾಯಕರನ್ನ ಎಲ್ಲಿ ಮಠ ನೀವು ಪ್ರಶ್ನೆ ಮಾಡುದಿಲ್ಲಲ್ಲ, ನೀವು ಇಲ್ಲಿ ಬೀದಿ ಒಳಗೆ ಕುಂಡ್ರದು ತಪ್ಪಂಗಿಲ್ಲ, ನೀವು ಗೋವಾ ಮಹಾರಾಷ್ಟ್ರ ದುಡಿಯಕ್ ಹೋಗುದು ತಪ್ಪಂಗಿಲ್ಲ. ಈ ವ್ಯವಸ್ಥೆ ಬದಲಾಗ್ಬೇಕಂದ್ರ ನಮ್ಮ ನಾಯಕರು ಬದಲಾಗ್ಬೇಕು. ನಮ್ಮ ನಾಯಕರು ಬದಲಾಗ್ಬೇಕಂತಂದ್ರ ನೀವು ಮತದಾನದ ಸಂದರ್ಭದಾಗ ಒಳ್ಳೆ ನಿರ್ಧಾರ ತಗೋಬೇಕು. ಅದಕ್ಕ ಸನ್ಮಾನ್ಯ ನಿಖಿಲನ್ನ ಕತ್ತಿ ಅವ್ರಿಗಾತು, ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವ್ರಿಗಾತು, ಇವತ್ತು ನಿಮಗೇನಾರ ರಾಜ್ಯದ ರಾಜಕಾರಣನ ಬದಲಿ ಮಾಡ್ತೀರಿ, ನಿಮಗೇನಾರ ತಾಕತ್ತೈತಿ ಅಂತ ತೋರಿಸದ ಕರೆ ಆದ್ರ ಇವತ್ತು ಸಾಯಂಕಾಲ 5 ಗಂಟೆ ಒಳಗಾಗಿ ಈ ನೀರಾವರಿಯನ್ನು ಘೋಷಣೆ ಮಾಡ್ರಿ. ಆ ತಾಕತ್ತು ನಿಮಗದ, ಘೋಷಣೆ ಮಾಡ್ರಿ. ಆದ್ರ ಈ ತರ ನಮ್ಮ ರೈತ ಬಂಧುಗಳನ್ನ, ನಾಗರಿಕರನ್ನ, ಪ್ರಜ್ಞಾವಂತ ಮತದಾರರನ್ನ ಬೀದಿ ಒಳಗೆ ಕುಂಡ್ರಿಸುವಂತ ವ್ಯವಸ್ಥೆಯನ್ನ ಮಾಡಬೇಡ್ರಿ. ಅದಕ್ಕ ಯಾಕಂತಂದ್ರ ಇವ್ರು ಮರಗಿದ್ರೆ ನಿಮಗ್ ಜಯ ಆಗಂಗಿಲ್ಲ.
ಅದಕ್ಕ ದಯಮಾಡಿ ತಾವು ಇಲ್ಲಿ ಸಾಧಕ ಬಾಧಕ ನಮ್ಮ ಹಿರಿಯರ ಜೊತೆ ಚರ್ಚೆ ಮಾಡಿ ಒಂದು ನೀರಾವರಿಯನ್ನ ಮಾಡೇ ಕೊಡ್ತೀವಿ ಅಂತ ಹೇಳಿ ಮಾಡ್ತಾರನ್ನೋ ಒಂದ ನಮಗ ಭರವಸೆನೂ ನಮ್ಗ ಐತಿ. ಅದನ್ನ ಹುಸಿಗೊಳಿಸ್ಬೇಡ್ರಿ ಅಂತ ಹೇಳಿ ನನಗೆ ಇಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನ ಮುಗಿಸ್ತೀನಿ. ಜೈ